ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗಾಗಲೇ ಏನು ರಾಜೀನಾಮಾ ಪರ್ವ ಜೋರಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಹಳಷ್ಟು ಜನ ಈಗ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಹೈಕಮಾಂಡ್ ಒಂದು ಖಡಕ್ ಸಂದೇಶವನ್ನು ರವಾನಿಸಿದೆ. ಏನು ಅಂತಂದರೆ, ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಯಾರಾದರೂ ರಾಜೀನಾಮೆ ಕೊಟ್ಟರೆ ಶಾಸಕರು ಅದನ್ನು ಅಂಗೀಕಾರ ಮಾಡಿ ಅಂತ. ಇದು ದಾರ್ಷ್ಟ್ಯ. ಯಾಕೆಂದರೆ ಬಹುಮತ ಕೊಟ್ಟಿರೋದು ನೀವಲ್ಲ ಸ್ವಾಮಿ, ಹೈಕಮಾಂಡ್ ಅವರು ಕರ್ನಾಟಕದ ಜನ ಕೊಟ್ಟಿರೋದು ತೀರ್ಪು. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡೋಕ್ಕಾಗಲ್ಲ. ಮನವೊಲಿಸೋದು, ಗೌರವಿಸೋದು ಅದು ಮೊದಲನೇ ಆದ್ಯತೆ. ಲಾಸ್ಟ್ ಆಪ್ಷನ್ ಇಸ್ ಅಂಗೀಕಾರ. ಎಲ್ಲರಿಗೂ ಸಚಿವ ಸ್ಥಾನ ಕೊಡೋದಕ್ಕಾಗೋದಿಲ್ಲ. ಇರೋ 34 ಸ್ಥಾನಗಳಲ್ಲಿ ಎಲ್ಲನ್ನೂ ಅಲ್ಲಿ ತುಂಬೋದಕ್ಕಾಗೋದಿಲ್ಲ. ಕೆಲವರಿಗೆ ಕೈತಪ್ಪಿ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೋಸ್ಕರ ಎಲ್ಲರೂ ಕೂಡ ಅದನ್ನು ಸಹಿಸಿಕೊಳ್ಳಬೇಕು. ಅದಕ್ಕೂ ಮಿಕ್ಕಿ ನಾವು ರಾಜೀನಾಮೆ ಕೊಡ್ತೀವಿ ಅಂದರೆ ರಾಜೀನಾಮೆಯನ್ನು ಅಂಗೀಕರಿಸಿಬಿಡಿ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ ರವಾನೆ ಮಾಡಿದೆ. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಹೀಗಾಗಿ ಯಾರೇ ರಾಜೀನಾಮೆ ಕೊಡ್ತೀನಿ ಅಂತರೂ ಕೂಡ ತಾಳ್ಮೆ, ತ್ಯಾಗ, ಸಂಯಮ ಅಗತ್ಯ. ಮುಂದೆ ಸ್ಥಾನಮಾನ ಸಿಗುತ್ತೆ, ಎಲ್ಲರಿಗೂ ಒಮ್ಮೆಲೆ ಸಿಗಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನನಗೂ ಕೂಡ ಫಸ್ಟ್ ಟೈಮ್ ಸಿಗಲಿಲ್ಲ ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲಿ ಅಂತ. ಅವ್ರೇನು ಸುಮ್ಮನೆ ಇದ್ರಾ? ಹೈಕಮಾಂಡ್ಗೆ ಹೋಗಿ ಪವರ್ ಮಿನಿಸ್ಟರ್ ಆದ್ರು ಅವರು. ಇರಲಿ, ಬಟ್ ಪವರ್ ಇದ್ದವರು ಹೆಂಗೋ ಮಾಡ್ಕೋತಾರೆ. ಬಟ್ ಖಡಕ್ ಸಂದೇಶ ರವಾನೆ ಮಾಡಿದ್ದಾರಂತೆ. ಸೊ ಕೊಟ್ಟರೆ ನಡೆಯುತ್ತಂದ್ರೆ ಎಲ್ಲರೂ ಕೊಟ್ಟರೆ ಏನು ಮಾಡ್ತೀರಿ? ಹಾಂ,